ರಾಜ್ಯಾದ್ಯಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಸದ್ಯ ನಮ್ ಜೊತೆ ಸಿಂಪಲ್ ಸುನಿ ಅವರಿದ್ದಾರೆ. ಸ್ಯಾಂಡಲ್ವುಡ್ ನ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ಒಂದು ಡೈರೆಕ್ಟರ್. ಸರ್, ಅಪ್ಪು ಸಿನಿಮಾ ಈ ಕ್ರೇಜ್ 2 ದಶಕಗಳ ನಂತರ ರಿಲೀಸ್ ಆದ್ರೂ ಕೂಡ ಕಡಿಮೆ ಆಗಲ್ಲ. ನೀವು ಕೂಡ ನೋಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅಫ್ಕೋರ್ಸ್ ನಾವು ಸಿನಿಮಾ ನೋಡೋಕ್ಕಿಂತ ಸೆಲೆಬ್ರೇಷನ್ ಮಾಡಕ್ ಬಂದಿದೆ. ಅದೇ ರೀತಿ ಥಿಯೇಟರ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಸಖತ್ ಖುಷಿ ಆಯ್ತು. ಒಂದು ನಾಸ್ಟಾಲಜಿಕ್ ಫೀಲ್. ಅವಾಗ ನಾವು ನವರಂಗ್ ಥಿಯೇಟರ್ ನೋಡಿದ್ದ ಅಪ್ಪು ಸಿನಿಮಾ, ಮತ್ತೆ ಈಗ ಇಲ್ಲಿ ನೋಡ್ತಾ ಇರೋದು ಅವತ್ತು ಇವತ್ತು ಕ್ರೌಡ್ ಕೂಲರ್ ಅಷ್ಟು ಜನ ಬಂದಿರೋದೆಲ್ಲ ಸಖತ್ ಖುಷಿ ಆಗುತ್ತೆ. ಮತ್ತೆ ಒಂದೊಂದು ಡೈಲಾಗು ಒಂದೊಂದು ಶಾರ್ಟ್ ಕೂಡ ಅಂದ್ರೆ ಅವ್ರು ಜೀವಂತವಾಗಿರೋದು ನಮ್ ಎವ್ರಿ ಸೆಕೆಂಡ್ ನಮ್ ಜೊತೆ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಪ್ರತಿ ವರ್ಷನೇ ಈ ರೀತಿ ಮೂವಿ ರಿಲೀಸ್ ಆಗ್ತಿರೋ ಖುಷಿ ಆಗುತ್ತೆ. ಒಂದು ಮಾರ್ಚ್ 17 ಅಪ್ಪು ಬರ್ತಡೆ ಆದ್ರೆ ಇವತ್ತು ಅಶ್ವಿನಿ ಮೇಡಮ್ ಅವ್ರ ಬರ್ತಡೆ. ಯಾವ ರೀತಿ ವಿಶೇಷ ತಿಳಿಸ್ತೀರಾ ಅಂತ? ಯಾರದೇ ವಿಷಯ ಆದ್ರೂ ಅಣ್ಣವ್ರದ್ದು ಸಾಂಗ್ ಇದೆ, ನಗುತ್ತ ಬಾಳು 100 ಕಾಲ ವರ್ಷ ಅಂತ. ಸೊ ಎಲ್ಲರಿಗೂ ಅದೇ ವಿಶ್ ಮಾಡ್ತೀನಿ. 2 ದಶಕಗಳ 22-23 ವರ್ಷಗಳಾದ್ರೂ ಕೂಡ ಆ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಇಂಥ ಫ್ಯಾನ್ಸ್ ಬೇರೊಬ್ಬ ನಟರಿಗೆ ಅಂತಂದ್ರೆ ಸಿಗೋದು ಅಂತಂದ್ರೆ ಅವ್ರು ಇಲ್ಲ ಅಂದ್ರೂ ಕೂಡ ಅವ್ರ ಸಿನಿಮಾಗಳ ಮೂಲಕ ಇಟ್ಸ್ ನಾಟ್ ಈಸಿ. ಸೊ ಆ ಒಂದು ಕ್ರೇಜ್ ಏನ್ ಹೇಳ್ತೀರಾ? ಅಂದ್ರೆ ಬೇರೆಯವ್ರ ಕಂಪಾರಿಸನ್ ಏನ್ ಬೇಕಾಗಿಲ್ಲ, ಬಟ್ ಒಂದು ಲಾಂಚಿಗೆ ಪರ್ಫೆಕ್ಟ್ ಸಿನಿಮಾ ಅಂದ್ರೆ ಇದು. ಅಂದ್ರೆ ಎವ್ರಿ ಸೆಕೆಂಡ್ ವಿಜುವಲ್ ಇರ್ಬೋದು, ಅಥವಾ ಬಿಲ್ಡಪ್ ಸೀನ್ಗಳು ಇರ್ಬೋದು, ಆ ಕ್ಯಾರೆಕ್ಟರೈಸೇಷನ್ ಮೇಂಟೈನ್ ಇರ್ಬೋದು. ಈ ರೀತಿ ಇನ್ನೊಂದು ಸ್ಕ್ರಿಪ್ಟ್ ಬಂದಿಲ್ಲ. ಒಂದು ಪರ್ಫೆಕ್ಟ್ ಲಾಂಚಿಂಗ್ ಸಿನಿಮಾ ಇದು. ಅಪ್ಪು ಅಲ್ಲಿ ನಿಮ್ಗೆ ಇಷ್ಟ ಆಗಿರುವಂತ ಗುಣ ಯಾವುದು ಸರ್? ಎಲ್ಲ ಇಷ್ಟ ಸರ್, ಅವರಲ್ಲಿ ಎಲ್ಲ ಇಷ್ಟ. ಇದು ನಿರ್ದೇಶಕ ಸಿಂಪಲ್ ಸುನಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.